ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳ ನಂತರ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ, ಎಲ್ಲರೂ ಕೂಡ ನನ್ನನ್ನು ಮಿಸ್ ಮಾಡಿಕೊಂಡ್ರಿ ಅಂತ ಭಾವಿಸ್ತೀನಿ. ಸೊ ಇವತ್ತೇನಪ್ಪ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ರೀಸನ್ ಅಂದರೆ, ಇಷ್ಟು ದಿನ ಕೆಲವೊಂದು ರೀಸನ್ಸಿಂದ, ಕೆಲವೊಂದು ಕಾರಣಗಳಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮತ್ತೆ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನನ್ನ ಜರ್ನಿನ ಹೊಸ ವರ್ಷದಿಂದ ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನನ್ನ ಫಸ್ಟ್ ವ್ಲಾಗ್ ಹೊಸ ವರ್ಷದಿಂದ ಅಂತ ಅಂದರೆ ಫ್ಯಾಮಿಲಿ ಜೊತೆ. ಸೊ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಅದು ಸ್ಟ್ರೇಂಜರ್ಸ್ ಜೊತೆ. ಹೇಗಿರುತ್ತೆ ಏನು ಅನ್ನೋ ಕ್ಯೂರಿಯಾಸಿಟಿಯಿಂದ ತುಂಬ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಅದನ್ನು ನೋಡಬೇಕು ಅಂತ ಅಂದರೆ ವಿಡಿಯೋ ಕೊನೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾವು ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸೊ ನೋಡಿ, ಟ್ರಿಪ್ಪಿಗೆ ಹೋಗಬೇಕು ಅಂತ ಎಲ್ಲ ಹೇರ್ ಸೆಟ್ ಮಾಡಿದ್ದೀನಿ. ಕಷ್ಟಪಟ್ಟು ಮಾಡಿದ್ದೀನಿ. ನನ್ನ ಕೂದಲನ್ನ ಹೇರ್ ಸೆಟ್ ಮಾಡಿದೆ ಒಂದು ದೊಡ್ಡ ಕಷ್ಟ. ಸೊ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಎಷ್ಟೊತ್ತವರೆಗೂ ಇರುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ಹಂಗೆ ಜೊತೆಗೆ ನೋಡಿ, ನನ್ನ ಲಗೇಜ್ ತೋರಿಸ್ತೀನಿ. ನೋಡಿ, ಬ್ಯಾಗ್ ಕೂಡ ಪ್ಯಾಕ್ ಮಾಡಾಗಿದೆ. ಸೊ ಎಲ್ಲರೂ ಅನ್ಕೋಬೋದು, 3 ಡೇಸ್ ಹೋಗೋ ಟ್ರಿಪ್ಪಿಗೆ ಇಷ್ಟೊಂದೆಲ್ಲ ಲಗೇಜ್ ಬೇಕಾ? ಸೊ ಹುಡುಗಿರಂದರೆ ನಿಮಗೆ ಗೊತ್ತಲ್ವ, ಎಷ್ಟು ಬಟ್ಟೆ ಇದ್ದರೂ ಸಾಲದು ಅಂತ. ಸೊ ಅದರಲ್ಲೂ ನಾನು ತುಂಬ ಚೂಸಿ ಗರ್ಲ್. ನನಗೆ ಹಿಂಗೆ ಇರಬೇಕು, ಅದೇ ಥರನೇ ಇರಬೇಕು ಅನ್ನೋದೊಂದು ತುಂಬ ಆಸೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿಕೊಂಡು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಸೊ ನಿಮಗೂ ಕೂಡ ನಾನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ವೆಯ್ಟ್ ಮಾಡಿ. ಹ್ಯಾಪಿ ಜರ್ನಿ ಹೇಳಲ್ಲ ಯಾರು ನಮ್ಮ ಹೋಗಡೆ. ಸೊ ನೈಟ್ 1:30, 2 o'clock ಆಗಿತ್ತು. ನಾವು ದಾವಣಗೆರೆ ಬಸ್ ಸ್ಟಾಪಿಗೆ ಬಂದಾಗ. ನಾವೀಗ ಇಲ್ಲಿಂದ ಹುಬ್ಳಿಗೆ ಹೊರಡ್ತಾ ಇದ್ದೀವಿ. 6 ಗಂಟೆಗೆ ಪಿಕಪ್ ಇರೋದ್ರಿಂದ ಅದಕ್ಕಿಂತ ಮುಂಚೆನೇ ನಾವು ಅಲ್ಲಿರಬೇಕು ಅಂತ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ. ಬೆಳಿಗ್ಗೆ 5:35ಕ್ಕೆ ನಾವು ಹುಬ್ಳಿ ಬಸ್ ಸ್ಟಾಪ್ಗೆ ಬಂದು ತಲುಪಿದ್ವಿ. ಸೊ ಇಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಹೋಗಬೇಕು, ಯಾಕಂದರೆ ನಮಗೆ ಪಿಕಪ್ ಪ್ಲೇಸ್ ಇರೋದು ರೈಲ್ವೆ ಸ್ಟೇಷನ್. ಸೊ ಇವಾಗ ಅಲ್ಲಿಗೆ ಹೋಗಿ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ರೈಲ್ವೆ ಸ್ಟೇಷನಲ್ಲಿ ಎಲ್ಲರನ್ನ ಪಿಕಪ್ ಮಾಡಿಕೊಂಡು ಸೊ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ಆನ್ ದ ವೇ ಹೋಗ್ತಾ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ಸೊ ದಾಂಡೇಲಿಲಿ ಹೋಗ್ಬಿಟ್ಟು ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ನಮ್ಮ ಬ್ರೇಕ್ಫಾಸ್ಟ್ ಮತ್ತು ಊಟನ ಮುಗಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ರಿವರ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ದಾಂಡೇಲಿಗೆ ಹೋಗಿ ನಿಮಗೆ ಮೀಟ್ ಮಾಡ್ತೀನಿ. ಫೈನಲಿ ದಾಂಡೇಲಿಗೆ ಬಂದುಬಿಟ್ಟು ರಿವರ್ ಆ್ಯಕ್ಟಿವಿಟೀಸ್ಗೆ ಹೋಗೋಕ್ಕೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಇವಾಗ ನಾವು ರಿವರ್ ಆ್ಯಕ್ಟಿವಿಟೀಸ್ ಇರೋವಂಥ ಜಾಗಕ್ಕೆ ಹೋಗಬೇಕು. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ. ನಮ್ಮ ರೂಮ್ ಕೂಡ ತೋರಿಸ್ತೀನಿ, ನೀವು ನಮಗೆ ಕೊಟ್ಟಿರುವಂಥ ರೂಮ್ ಹೇಗಿತ್ತು ಅಂತ. ಸೊ ಇದೇ ನಾವು ಇದ್ದಿದ್ದಂಥ ರೂಮ್. ಇದು 4 ಶೇರಿಂಗ್ ರೂಮ್. ಸೊ ನಾವಿದ್ದಿದ್ದು 3 ಮೆಂಬರ್ಸ್, ನಾನು, ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿ. ಸೊ ನಮಗಂತಲೇ ಒಂದು ರೂಮ್ ಕೊಟ್ಟಿದ್ದರು. ಇಲ್ಲಿಂದ ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಂದ ವಾಟರ್ ಆ್ಯಕ್ಟಿವಿಟೀಸಿಗೆ ಹೋಗಿದ್ವಿ. ಊಟಕ್ಕೆ ಚಪಾತಿ, ಪಲ್ಯ ಮತ್ತು ಸಲಾಡ್ ಕೊಟ್ಟಿದ್ದರು. ಅಲ್ಲಿಂದ ನಾವು ಹೋಗಿದ್ದೆ ಸಿಲ್ವರ್ ಬಿಲ್ ರೆಸಾರ್ಟ್ಸ್ ಅಂತ. ಇಲ್ಲಿನ ನಮ್ಮೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳಿದ್ದು. ಸೊ ಇವಾಗ ನಾವು ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ಆಡೋಕ್ಕಂತ ಹೋಗ್ತಾ ಇದ್ದೀವಿ. ನಿಮಗೆ ತೋರಿಸ್ತೀನಿ ನಾನು ಎಲ್ಲಿ ನಾವು ವಾಟರ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋದು, ಅಲ್ಲಿ ಏನೇನಿದೆ, ಹೆಂಗಿದೆ ಪ್ಲೇಸ್ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ನೋಡ್ಬೋದು. ಇದೇ ಕಾಳಿ ನದಿ. ಸೊ ಇಲ್ಲಿನೇ ನಮ್ಮ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ಅವರು ಸ್ಟಾರ್ಟ್ ಮಾಡೋದು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿನೇ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ಅವರು ಸ್ಟಾರ್ಟ್ ಮಾಡೋದು. ಸೊ ತುಂಬ ಜನ ಆಲ್ರೆಡಿ ರಿವರ್ ರಾಫ್ಟಿಂಗ್ನ ಮಾಡ್ತಾ ಇದ್ರು. ಸೊ ಇವಾಗ ನಾವು ಕೂಡ ರಿವರ್ ರಾಫ್ಟಿಂಗ್ ಹೋಗೋಣ, ಬನ್ನಿ. So are you excited? Yeah, I'm super excited. So you're going to? I'm going to river rafting. Great. So it's going to be 40 minutes. So Yeah. I'm super excited. Yeah, I'm super excited. I want to see your reactions. I'll collect from the photographer. Yeah, thank you so much. Okay, then see you. Bye. ಎಲ್ಲರೂ ಒಂದ್ಸಲ ಹಾಯ್ ಮಾಡಿ. ಸೇ ಹಾಯ್ ಟೀ. ಮೇಡಮ್, ಯುವರ್ ಗುಡ್ ನೇಮ್? ಅಪ್ಸರಾ, ಮಣಿಮಾಲಿಕಾ, ಲಾಸ್ಯ, ಮನಿ, Manjula, Ankita. ಅನೀಶ್, Abdul Wajid. ಆರ್ ಯು ರೆಡಿ ಗಾಯ್ಸ್? ಚಲೋ ಬೋಲೋ ಹಿಪ್ ಹಿಪ್. चलो फॉरवर्ड करो दोनों तरफ से, फॉरवर्ड.
ओके पेडल स्टॉप टीम। एक बार सब लोग पेडल ज्वाइन करो इधर पे। हेलो, एक बार हाई फाई करेंगे। हाँ मैडम पेडल ज्वाइन ಮಾಡ್ರಿ। ओके चलो बोलो हिप हिप। ओके फॉरवर्ड। चलो टीम होल्ड द रोप एंड गेट डाउन करो सब लोग डाउन। सब लोग सामने देखो कैमरामैन। Okay, get back and forward. चलो फॉरवर्ड। चलो एक बार इधर देखो, हाई करो सब लोग। चलेंगे आगे। पैडल फास्ट करना, स्टॉप। चलो फॉरवर्ड बोथ साइड, टीम फॉरवर्ड बोथ साइड, फॉरवर्ड। ओके गेट डाउन। ओके गेट बैक एंड फॉरवर्ड। ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೇ ಕೆಲವೊಂದೆಲ್ಲ ಫೋಟೋಸ್ಗಳನ್ನ ತಗೊಂಡು ವೀಡಿಯೋಸ್ಗಳನ್ನ ಮಾಡಿಕೊಂಡು ಮತ್ತೆ ನಾವು ರೆಸಾರ್ಟ್ಗೆ ವಾಪಸ್ ಬಂದ್ವಿ. ಸೊ ನೈಟ್ ರೆಸಾರ್ಟ್ಸ್ ಈ ಥರ ರೆಡಿ ಆಗಿತ್ತು. ಸೊ ಎಲ್ಲ ಲೈಟಿಂಗ್ಸ್ಗಳನ್ನ ಹಾಕಿದ್ರು. ಇವಾಗ ಊಟ ಮುಗಿಸ್ಕೊಂಡು ರೈನ್ ಡ್ಯಾನ್ಸ್ ಇದೆ, ಆಮೇಲೆ ಕ್ಯಾಂಪ್ ಫೈರ್ ಇದೆ. ಸೊ ಅದೆಲ್ಲರನ್ನೂ ಮುಗಿಸಿದ್ರೆ ಇವತ್ತಿನ ನಮ್ಮ ದಾಂಡೇಲಿಯಲ್ಲಿ ಇರುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಇದು ಹೊರ್ಗಡೆಯಿಂದ ವ್ಯೂ, ನಾವಿದ್ದಂಥ ರೆಸಾರ್ಟ್ ಯಾವ ಥರ ಇದೆ ಅಂತ. ಸೊ ಈಗ ರೈನ್ ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಆದರೆ ನಾವು ರೈನ್ ಡ್ಯಾನ್ಸ್ ಮಾಡಲಿಲ್ಲ, ನಾರ್ಮಲ್ ಡ್ಯಾನ್ಸ್ ಮಾತ್ರ ಮಾಡಿದ್ವಿ. ಯಾಕಂದರೆ ಆಲ್ರೆಡಿ ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ಈವ್ನಿಂಗ್ ಆಡಿ ಬಂದಿರೋದ್ರಿಂದ ತುಂಬ ಕೋಲ್ಡ್ ಇತ್ತು. ಸೊ ಹಂಗಾಗಿ ನಾನು ರೈನ್ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಓನ್ಲಿ ನಾರ್ಮಲ್ ಡ್ಯಾನ್ಸ್ ಮಾಡಿದ್ವಿ. ಸೊ ಇಲ್ಲೆಲ್ಲ ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವು ಕೂಡ ಇವಾಗ ಡ್ಯಾನ್ಸ್ ಮಾಡೋಣ ಬನ್ನಿ. ಮನ್ಮಗನೆ ಪುನ್ಮಗನೆ ಮುತ್ತಾಯವನೆ ನಿನ್ನಂ ಸೂರ್ಯಗನಂ ಚಂದಿರನಂ ನಾಯವನೆ ಕಾಲಂ ಗತ್ತು ವಚ್ಚ ರಕ್ಷಕನೆ ಸಂಹಾರಗನೆ ಎನ್ನಂ ಕನ್ನನೈ ವನ್ನವನೆ ಭಯಮೇ ಮಾರಿಕೊನಿ ಅಣ್ಣಂ ಬಂದ ತುಂಬಿಟ್ಟಿನೆಲ್ಲ ತಿರುಟಿ ಸಿಟ್ಟಿ ಬಾಳುಂ ರಾಜಾವುக்கு எல்லாரும் சொல்ல இவனை கூடுவான என்னும் ஜனத்திலே காலம் எடுத்து வச்ச சொர்க்கம் போலும் ಡ್ಯಾನ್ಸ್ ಮಾಡಿ ಊಟ ಮಾಡಿಕೊಂಡು ಇವಾಗ ಕ್ಯಾಂಪ್ ಫೈರ್ ಇದೆ. ಸೊ ಕ್ಯಾಂಪ್ ಫೈರ್ ಆದರೆ ನಮ್ಮ ದಾಂಡೇಲಿಯ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಇದು ಇವತ್ತಿನ ಮೊದಲನೇ ದಿನದ ಟ್ರಿಪ್ನ ಅಪ್ಡೇಟ್ಸ್ ಆಗಿತ್ತು. ನಾನಂತೂ ಟ್ರಿಪ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಮೊದಲನೇ ದಿನದ ವ್ಲಾಗ್ ಆಗಿತ್ತು. ಸೊ ನಾಳೆ ನಾವು ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇದೇ ಥರದ ಅಪ್ಡೇಟ್ಸ್ಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಲವ್ ಯು ಆಲ್, ಬಾಯ್.